Hello everyone, this is Kirtana from Rankbook. Hope you are all doing good. In this session, we are going to solve some of the problems related to speed, time and distance. Let's solve one by one. First question, a car travels at a speed of 72 km per hour. How many meters does it take to travel in 1 seconds? ಏನಂದ್ರೆ ಒಂದು ಕಾರು 72 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. 1 ಸೆಕೆಂಡ್ಸ್ ಅಲ್ಲಿ ಎಷ್ಟು ಮೀಟರ್ ಕವರ್ ಮಾಡ್ತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಹಿಯರ್. ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು, ಅದನ್ನ ಯೂಸ್ ಮಾಡ್ತೀರಾ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ರೈಟ್? ಈ ಫಾರ್ಮುಲಾಗೆ ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸ್ಪೀಡ್ ಕೊಟ್ಟಿದ್ದಾರೆ 72 ಕಿಲೋಮೀಟರ್ ಪರ್ ಅವರ್, ಬಟ್ ಇದನ್ನ ನಾನು ಮೀಟರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಮೀಟರ್ ಅಂತ ಕೇಳಿರೋದು ಕ್ವೆಶನ್ ಅದಕ್ಕೆ. ಸೊ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ಸ್ ಅಲ್ವಾ? ಸೊ 72ಗೆ ನೀವು 1000 ನ ಮಲ್ಟಿಪ್ಲೈ ಮಾಡಬೇಕು. ದೆನ್ ಟೈಮ್ ಸಹ ಕೊಟ್ಟಿದ್ದಾರೆ, ದಟ್ ಈಸ್ 1 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಸೊ 1 ಸೆಕೆಂಡ್ ಇರೋದನ್ನ ಅವರ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. 1 ಅವರ್ಗೆ 3600 ಸೆಕೆಂಡ್ಸು. ಸೊ ಈ ತರ ಬರ್ಕೊಳ್ತೀರಾ. ದೆನ್ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 72,000 ಬೈ 3600 ಬರುತ್ತೆ. ಸೊ 2 zeros ಕ್ಯಾನ್ಸಲ್ ಆಗುತ್ತೆ. 36 1s 36 2s, ಈ 0 ಹಂಗೆ ಕ್ಯಾರಿ ಆಗುತ್ತೆ. ಸೊ ದ ಆನ್ಸರ್ ಇಸ್ 20 ಮೀಟರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಕ್ವೆಶನ್ ಈಸ್ a cyclist cover a distance of 150 meter in 20 seconds. Then what is the speed of the cyclist in kilometer per hour? ಒಬ್ಬ ಸೈಕ್ಲಿಸ್ಟ್ 150 ಮೀಟರ್ ಅಷ್ಟು ಇರುವಂತ ಡಿಸ್ಟೆನ್ಸ್ ನ 20 ಸೆಕೆಂಡ್ಸ್ ಅಲ್ಲಿ ಕವರ್ ಮಾಡ್ತಿದ್ದಾನೆ ಅಂದ್ರೆ ಅವನ ಸ್ಪೀಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ನಿಮಗೆ ಸ್ಪೀಡ್ ಫಾರ್ಮುಲಾ ಗೊತ್ತು. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಆ ಫಾರ್ಮುಲಾಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಡಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 150 ಮೀಟರ್ಸ್. ದೆನ್ ಟೈಮ್ ಸಹ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 20 seconds. So 0 cancel, 2 1s 2, 7.5. So the answer will become 7.5 meter per second. ಸೊ ನನಗೆ ಆನ್ಸರ್ ಕ್ವೆಶನ್ ಅಲ್ಲಿ ಏನಂತ ಹೇಳಿದರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರಬೇಕು ಅಂತ ಹೇಳಿದರೆ. ಸೊ ಇದನ್ನ ಕನ್ವರ್ಟ್ ಮಾಡ್ಕೊಳ್ತೀರಾ. ಕನ್ವರ್ಟ್ ಮಾಡಕ್ಕೆ ನಾನು ಇನ್ನೊಂದು ಸಿಂಪಲ್ ಟ್ರಿಕ್ ಹೇಳಿದ್ದೆ. 18/5 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರೋದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಕ್ಕೆ 18/5 ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ನನಗೆ ಆನ್ಸರು 27 kilometer per hour sigate. So the answer for this question is 27. Let's move to the next question. A person walks at a speed of 5 km per hour for 45 minutes. How far does the person walk? ಅಂದ್ರೆ ಒಬ್ಬ ಪರ್ಸನ್ 5 ಕಿಲೋಮೀಟರ್ ನ 45 ಮಿನಿಟ್ಸ್ ಅಲ್ಲಿ ಕವರ್ ಮಾಡ್ತಾನೆ ಅಂದ್ರೆ ಅವ್ನು ಎಷ್ಟು ದೂರ ಹೋಗಿದ್ದಾನೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಲ್ವಾ? ಅದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸ್ಪೀಡ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ 5 ಕಿಲೋಮೀಟರ್ ಪರ್ ಅವರ್, ರೈಟ್? ದೆನ್ ಟೈಮ್ ಸಹ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ 45 ಮಿನಿಟ್ಸ್. ಬಿಫೋರ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಟೈಮ್ ಬಂದು ಮಿನಿಟ್ಸ್ ಅಲ್ಲಿ ಇದೆ, ಅದನ್ನ ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ದಟ್ ಇಲ್ಲಿ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 45 ನ ಏನ್ ಮಾಡ್ತೀರಾ? ಡಿವೈಡ್ ಮಾಡ್ತೀರಾ 60 ಇಂದ. ಯಾಕೆ ಅಂದ್ರೆ 1 ಅವರ್ಗೆ 60 ಮಿನಿಟ್ಸ್. ಸೊ ಡಿವೈಡ್ ಮಾಡಿದಾಗ ನನಗೆ 0.75 ಅವರ್ಸ್ ಆನ್ಸರ್ ಸಿಗುತ್ತೆ. ಸೊ ಇದನ್ನ ಇವಾಗ ಮಲ್ಟಿಪ್ಲೈ ಮಾಡ್ತೀರಾ. 5 ಕಿಲೋಮೀಟರ್ ಪರ್ ಅವರ್ ಇಂಟು 0.75 ಅವರ್ಸ್. ಸೊ ಇದನ್ನ ಇಂಟು ಮಾಡಿದಾಗ ನನಗೆ ಏನು ಆನ್ಸರ್ ಸಿಗುತ್ತೆ? 3.75 ಕಿಲೋಮೀಟರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 3.75. ಲೆಟ್ಸ್ ಸಾಲ್ವ್ ಒನ್ ಮೋರ್ ಕ್ವೆಶನ್. ದ ಕ್ವೆಶನ್ ಇಸ್ a car traveling at 90 km per hour reaches its destination in 3 hours. How far the destination is? ಒಂದು ಕಾರು 90 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ, ಅದು ಡೆಸ್ಟಿನೇಷನ್ ರೀಚ್ ಆಗಕ್ಕೆ 3 ಅವರ್ಸ್ ತಗೊಳ್ತಾ ಇದೆ. ಹಾಗಿದ್ರೆ ಆ ಡೆಸ್ಟಿನೇಷನ್ ಡಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮಗೆ ಗೊತ್ತು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಲ್ವಾ? ದೇ ಹ್ಯಾವ್ ಗಿವನ್ ದ ಸ್ಪೀಡ್ ಅಂಡ್ ಟೈಮ್ ಇನ್ ದ ಕ್ವೆಶನ್. ಸ್ಪೀಡ್ ಬಂದು 90 ಕಿಲೋಮೀಟರ್ ಪರ್ ಅವರ್ ಅಂತ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ದೆನ್ ಅದೇ ತರ ಟೈಮ್ ಸಹ ಕೊಟ್ಟಿದ್ದಾರೆ, ದಟ್ ಈಸ್ 3 hours, ರೈಟ್? ಇದೆರಡು ಮಲ್ಟಿಪ್ಲೈ ಮಾಡ್ತೀರಾ. 9 3s 27, ರೈಟ್? 0 ಹಾಗೆ ಕ್ಯಾರಿ ಆಗುತ್ತೆ. ಸೊ ದ ಆನ್ಸರ್ ಇಸ್ 270 kilometers. Let's move to the next question. The question is, a car travels 80 km in 2 hours and then 120 km in 3 hours. So what is the average speed of the car? ಇಲ್ಲಿ average speed of the car ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಒಂದು ಕಾರ್ ಇದೆ, ಅದು ಫಸ್ಟ್ ಟ್ರಿಪ್ ನ 80 ಕಿಲೋಮೀಟರ್ ಡಿಸ್ಟೆನ್ಸ್ ನ 2 hours ಅಲ್ಲಿ ಕವರ್ ಮಾಡಿದೆ.
ಆ್ಯಂಡ್ ದೆನ್ ನೆಕ್ಸ್ಟ್ ಟ್ರಿಪ್ನ 120 ಕಿಲೋಮೀಟರ್ ಅಷ್ಟಿರುವಂಥ ಟ್ರಿಪ್ನ 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ಈ ಕಾರ್ನ ಆವ್ರೇಜ್ ಸ್ಪೀಡ್ ಏನು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮಗೆ ಆವ್ರೇಜ್ ಸ್ಪೀಡ್ದು ಫಾರ್ಮುಲಾ ಗೊತ್ತು, ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್, ರೈಟ್? ಟೋಟಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಎರಡು ಟ್ರಿಪ್ದು ಡಿಸ್ಟೆನ್ಸ್ನ ಆ್ಯಡ್ ಮಾಡ್ತೀರಾ, ದಟ್ ಇಸ್ 80 ಪ್ಲಸ್ 120. ಸೊ ದೆನ್ ಟೋಟಲ್ ಟೈಮ್ ಎಷ್ಟು ತೊಗೊಂಡಿದೆ? 2 ಅವರ್ಸ್. ಫಸ್ಟ್ ಟ್ರಿಪ್ಗೆ 2 ಅವರ್ಸ್, ದೆನ್ ಸೆಕೆಂಡ್ ಟ್ರಿಪ್ಗೆ 3 ಅವರ್ಸ್. ಸೊ 120 ಪ್ಲಸ್ 80 ಮಾಡಿದಾಗ ನನಗೆ 200 ಸಿಗುತ್ತೆ. 2 ಪ್ಲಸ್ 3 ಇಸ್ 5. ಸೊ 5 1s 5 4s 0 ಹಾಗೆ ಕ್ಯಾರಿ ಆಗುತ್ತೆ. 40 ಕಿಲೋಮೀಟರ್ ಪರ್ ಅವರ್. Option B is the correct answer for this question. Let us see the next question. The question is, a person travels 100 km at 50 km per hour and returns the same at 25 km per hour. Then, what is the average speed of the entire trip? ಒಬ್ಬ ಪರ್ಸನ್ನು ಫಸ್ಟ್ ಟ್ರಿಪ್ನ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ದಾನೆ, ಸ್ಪೀಡ್ ಬಂದು 50 ಕಿಲೋಮೀಟರ್ ಪರ್ ಅವರಲ್ಲಿದೆ. ಅಗೇನ್ ಅದೇ ಪರ್ಸನ್ನು ಅದೇ ಟ್ರಿಪ್ನ ರಿಟರ್ನ್ ಆಗ್ತಿದ್ದಾನೆ ಅಷ್ಟೇ ಡಿಸ್ಟೆನ್ಸಲ್ಲಿ, ಬಟ್ ಇಲ್ಲಿ ಸ್ಪೀಡು 25 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆವ್ರೇಜ್ ಸ್ಪೀಡ್. ಆವ್ರೇಜ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಅಲ್ವಾ? ಸೊ ಟೋಟಲ್ ಡಿಸ್ಟೆನ್ಸ್ ಅಂತ ಬಂದಾಗ ಎರಡು ಡಿಸ್ಟೆನ್ಸ್ನ ಆ್ಯಡ್ ಮಾಡ್ತೀರಾ, ಫಸ್ಟ್ ಪಾರ್ಟ್ದು ಆ್ಯಂಡ್ ಸೆಕೆಂಡ್ ಪಾರ್ಟ್ದು. ಫಸ್ಟ್ ಪಾರ್ಟ್ದು ಡಿಸ್ಟೆನ್ಸು 100 ಕಿಲೋಮೀಟರ್ ಇದೆ, ಸೆಕೆಂಡ್ ಪಾರ್ಟು ಸೇಮ್ ರಿಟರ್ನ್ ಆಗಿರೋದಲ್ವಾ ಅಷ್ಟೇ ಡಿಸ್ಟೆನ್ಸು. ಸೊ ಅಗೇನ್ 100 ಕಿಲೋಮೀಟರ್ ಆ್ಯಡ್ ಮಾಡ್ತೀರಾ, ಸೊ ದಟ್ ವಿ ವಿಲ್ ಗೆಟ್ 200 ಕಿಲೋಮೀಟರ್. ದೆನ್ ಟೋಟಲ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವೆಶನಲ್ಲಿ ಟೈಮ್ ಕೊಟ್ಟಿಲ್ಲ, ಜಸ್ಟ್ ಸ್ಪೀಡ್ ಕೊಟ್ಟಿದ್ದಾರೆ. ಆ ಸ್ಪೀಡ್ ವ್ಯಾಲ್ಯೂ ಇಟ್ಕೊಂಡೆ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟೈಮ್ ಫಾರ್ ಫಸ್ಟ್ ಪಾರ್ಟ್, ಟೈಮ್ದು ಏನು ಫಾರ್ಮುಲಾ? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ? ಫಸ್ಟ್ ಪಾರ್ಟ್ದು ಡಿಸ್ಟೆನ್ಸ್ 100 ಕಿಲೋಮೀಟರ್ ಇದೆ, ಸ್ಪೀಡ್ ಬಂದು 50 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ 0 0 ಕ್ಯಾನ್ಸಲ್, 5 1s 5 2s. ಸೊ ದ ಆನ್ಸರ್ ಇಸ್ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಇಸ್ 2 hours. ಫಸ್ಟ್ ಪಾರ್ಟ್ ಟು ಟೈಮ್. ದೆನ್ ಟೈಮ್ ಫಾರ್ ರಿಟರ್ನ್ ಪಾರ್ಟ್. ರಿಟರ್ನ್ ಪಾರ್ಟ್ ಅಂತ ಹೇಳಿದ್ರೆ ಆ ಪರ್ಸನ್ ರಿಟರ್ನ್ ಆಗಿರ್ತಾನಲ್ಲ ಅದು ಸಹ ಸೇಮ್ ಡಿಸ್ಟೆನ್ಸ್ 100 ಕಿಲೋಮೀಟರ್ ಬೈ ಸ್ಪೀಡ್ ಬಂದು 25 ಕಿಲೋಮೀಟರ್ ತೊಗೊಂಡಿದ್ದಾರೆ, 25 ಕಿಲೋಮೀಟರ್ ಪರ್ ಅವರ್ ತೊಗೊಂಡಿದ್ದಾರೆ. ಸೊ ಆ ವ್ಯಾಲ್ಯೂಸ್ನ ಹಾಕ್ತೀರಾ. 25 1s 25 4s, ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ದೆನ್ ವಿ ವಿಲ್ ಗೆಟ್ 4 hours. ಸೊ ಇವಾಗ ಟೈಮ್ ಎರಡು ಪಾರ್ಟ್ದು ಟೈಮ್ ಸಿಕ್ತು. ಈಗ ಟೋಟಲ್ ಟೈಮ್ನ ಆ್ಯಡ್ ಮಾಡ್ಕೊಳ್ತೀರಾ, ದಟ್ ಇಸ್ 2 ಪ್ಲಸ್ 4 ಇಸ್ 6 hours, ರೈಟ್? ಈಗ ಆವ್ರೇಜ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಣ. ಆವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್, ದಟ್ ಇಸ್ 200 ಕಿಲೋಮೀಟರ್ ಬೈ ಟೋಟಲ್ ಟೈಮ್ ಇಸ್ 6 hours. ಸೊ ಆವ್ರೇಜ್ ಸ್ಪೀಡ್ ಬಂದು ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಅಲ್ವಾ? ಇವಾಗ ಟೋಟಲ್ ಡಿಸ್ಟೆನ್ಸ್ ನಮಗೆ ಸಿಕ್ತು, ದಟ್ ಇಸ್ 200 ಕಿಲೋಮೀಟರ್. ದೆನ್ ಅಗೇನ್ ಟೋಟಲ್ ಟೈಮ್ ಸಹ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ದಟ್ ಇಸ್ 6 hours. ಸೊ 6 1s 6, 3s ಅಗೇನ್ 3.33 ಬರುತ್ತೆ. ಸೊ 33.33 ಕಿಲೋಮೀಟರ್ ಪರ್ ಅವರ್ is the answer for this question. Let's see the next question. The question is, two cars start from the same point and travel in the same direction at a speed of 60 km per hour and 80 km per hour. After how many hours will be the faster car can be 40 km ahead of the slower car? ಈ ಕ್ವೆಶನ್ ಮೀನಿಂಗ್ ಏನಂತ ಹೇಳಿದ್ರೆ, ಎರಡು ಕಾರು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇದು ಎ ಅಂತ ತಗೋಣ, ಇದು ಬಿ ಅಂತ ತಗೋಣ. ಕಾರ್ ಎ ಬಂದು 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಮೂವ್ ಆಗ್ತಾ ಇದೆ ಅಷ್ಟು ಸ್ಪೀಡಲ್ಲಿ. ಕಾರ್ ಬಿ ಬಂದು 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಸೊ ಎರಡು ಕಾರು ಒಂದೇ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಇದರಲ್ಲಿ ಫಾಸ್ಟರ್ ಕಾರ್ ಯಾವುದು? ಇದಲ್ವಾ? ಇದು 40 ಕಿಲೋಮೀಟರ್ಸ್ ಅಹೆಡ್, ಇದಕ್ಕಿಂತ 40 ಕಿಲೋಮೀಟರ್ಸ್ ಮುಂದೆ ಹೋಗೋಕೆ ಎಷ್ಟು ಸಮಯ ತಗೊಳ್ತಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ದಟ್ ಇದೆರಡರ ಮಧ್ಯೆ ಇರುವಂತಹ ರಿಲೇಟಿವ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ರಿಲೇಟಿವ್ ಸ್ಪೀಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೇಮ್ ಡೈರೆಕ್ಷನ್ ಇದ್ದಾಗ ಮೈನಸ್ ಮಾಡ್ತೀರಾ, ರೈಟ್? 80 ಕಿಲೋಮೀಟರ್ ಪರ್ ಅವರ್ ಮೈನಸ್ 60 ಕಿಲೋಮೀಟರ್ ಪರ್ ಅವರ್. ಸೊ ದ ಆನ್ಸರ್ ವಿಲ್ ಬಿಕಮ್ 20 ಕಿಲೋಮೀಟರ್ ಪರ್ ಅವರ್. ಸೊ ದಿಸ್ ಇಸ್ ದ ರಿಲೇಟಿವ್ ಸ್ಪೀಡ್ ಬಿಟ್ವೀನ್ ಟೂ ಕಾರ್ಸ್. ನೆಕ್ಸ್ಟ್ ಇದಾದ್ಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ? ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಟೈಮ್ಗೆ ಫಾರ್ಮುಲಾ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ರೈಟ್? ಈ ಫಾರ್ಮುಲಾಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ 40 ಕಿಲೋಮೀಟರ್ಸ್, ರೈಟ್? ಸ್ಪೀಡ್ ಸಹ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ರಿಲೇಟಿವ್ ಸ್ಪೀಡು, ಆ ವ್ಯಾಲ್ಯೂನ ಹಾಕೊಳ್ತೀರಾ, ದಟ್ ಇಸ್ 20 ಕಿಲೋಮೀಟರ್ ಪರ್ ಅವರ್. ಸೊ 21s 22s.
ಸೊ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. We will get an answer of 2 hours. The answer for this question is 2 hours. Let's solve the next question. The question is, a bus moving at 40 km per hour is being overtaken by another bus moving at 60 km per hour. If the length of each bus is 15 meter, how long will it take for second bus to complete the first bus? ಎರಡು ಬಸ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಫಸ್ಟ್ ಬಸ್ ಬಂದು 40 km per hour ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೆಕೆಂಡ್ ಒನ್ ಬಂದು 60 km per ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಎರಡು ಬಸ್ ನ ಲೆಂತ್ ಬಂದು 15 ಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಈ ಸೆಕೆಂಡ್ ಬಸ್ ಫಸ್ಟ್ ಬಸ್ ನ ಕಂಪ್ಲೀಟ್ ಆಗಿ ಕ್ರಾಸ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್ ಹಿಯರ್. ಬಿಫೋರ್ ದಟ್ ಇದೆರಡು ಬಸ್ ನ ನಡುವೆ ಇರುವಂತಹ ರಿಲೇಟಿವ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ರಿಲೇಟಿವ್ ಸ್ಪೀಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 60 km per hour ಮೈನಸ್ 40 km per hour. ಯಾಕೆ ಮೈನಸ್ ಮಾಡ್ತಾ ಇದ್ದೀನಿ ಅಂದ್ರೆ ಎರಡು ಬಸ್ ಒಂದೇ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಸೊ ನನಗೆ ಆನ್ಸರು 20 km per hour ಸಿಗುತ್ತೆ. ಸೊ ಇಲ್ಲಿ ನನಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ ಆನ್ಸರು. ನನಗೆ ಕೊಟ್ಟಿರೋ ಲೆಂತ್ ಮೀಟರ್ ಅಲ್ಲಿ ಇದೆ. ಸೊ ಮೀಟರ್ ಕನ್ವರ್ಟ್ ಮಾಡ್ಕೊಂಡು ಬಿಡೋಣ. 20ನ ಹೇಗೆ ಕನ್ವರ್ಟ್ ಮಾಡ್ತೀರಾ? 20 ಇಂಟು 5/80 ಮಾಡ್ತೀರಾ. ನನಗೆ ಆನ್ಸರು 5.56 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಸಿಗುತ್ತೆ. ಸೊ ಇದನ್ನ ಇಟ್ಕೊಂಡು ನಾವೀಗ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಟೈಮ್ ಇಸ್ ಈಕ್ವಲ್ ಟು ಟೈಮ್ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಸ್ಪೀಡ್, ರೈಟ್? ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ. ಎರಡು ಬಸ್ದು 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 15 + 15 ಮಾಡ್ಕೊಳ್ಳೋಣ, 30 ಆಗುತ್ತೆ. ಸ್ಪೀಡು 5.56 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ 30 ಮೀಟರ್ ಬೈ 5.56 meter per second. So the answer will become 5.4 seconds. So the answer for this question is 5.4. Let's solve one more question. Two trains are moving towards each other with speed of 50 km per hour and 72 km per hour respectively. If they are initially 500 km apart, how long will they take to meet? ಎರಡು ಟ್ರೈನು ಆಪೋಸಿಟ್ ಆಗಿ ಮೂವ್ ಆಗ್ತಾ ಇದೆ. ಫಸ್ಟ್ ಟ್ರೈನ್ ಬಂದು 54 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಸೆಕೆಂಡ್ ಟ್ರೈನ್ ಇಸ್ 72 km per hour ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಇದೆರಡು ಟ್ರೈನು ಇನಿಷಿಯಲಿ 500 km ಅಷ್ಟು ದೂರ ಇರುತ್ತೆ. ಹಾಗಿದ್ರೆ ಇದೆರಡು ಟ್ರೈನು ಮೀಟ್ ಆಗೋಕ್ಕೆ ಎಷ್ಟು ಸಮಯ ತಗೊಳ್ತಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್ ಹಿಯರ್. ಬಿಫೋರ್ ದಟ್ ಫಸ್ಟ್ ರಿಲೇಟಿವ್ ಸ್ಪೀಡ್ ಇದೆ, ಎರಡು ಟ್ರೈನ್ ಮಧ್ಯೆ ಇರುವಂತ ರಿಲೇಟಿವ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ದಟ್ 54 km per hour ಪ್ಲಸ್ 72 km per hour. ಯಾಕೆ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ಟ್ರೈನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ದ ಆನ್ಸರ್ ವಿಲ್ ಬಿಕಮ್ 126 km per hour. ಇದು ರಿಲೇಟಿವ್ ಸ್ಪೀಡ್ ಆಯಿತು. ಇವಾಗ ಟೈಮ್ ನ ಕ್ಯಾಲ್ಕುಲೇಟ್ ಮಾಡೋಣ. ಟೈಮ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ? ಸೊ ಡಿಸ್ಟೆನ್ಸು ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ 500 km. ದೆನ್ ಸ್ಪೀಡ್ ಈಸ್ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 126 km per hour. ಇದನ್ನ ಡಿವೈಡ್ ಮಾಡಿದಾಗ ನನಗೆ ಎಕ್ಸಾಕ್ಟ್ಲಿ 3.96 hours ಬರುತ್ತೆ. ಕಿಲೋಮೀಟರ್ ಕ್ಯಾನ್ಸಲ್ ಆಯಿತು. ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 4 hours. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಎ, 4 hours. Let's solve one more question. The question is, two cyclists start from the same point and ride towards each other at 25 km per hour and another at 35 km per hour. If they are 120 km apart initially, how long will it take for them to meet? ಅಂದ್ರೆ ಎರಡು ಸೈಕ್ಲಿಸ್ಟ್ ಇದ್ದಾರೆ. ಫಸ್ಟ್ ಒನ್ ಬಂದು 25 km per hour ಸ್ಪೀಡಲ್ಲಿ ಮೂವ್ ಆಗ್ತಾ ಇದ್ದಾರೆ. ಸೆಕೆಂಡ್ ಒನ್ ಬಂದು 35 km per hour ಅಲ್ಲಿ ಮೂವ್ ಆಗ್ತಾ ಇದ್ದಾರೆ. ಇಬ್ರು ಮಧ್ಯೆ ಇನಿಷಿಯಲಿ 120 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ. ಹಾಗಿದ್ರೆ ಇವರಿಬ್ರು ಭೇಟಿ ಆಗಕ್ಕೆ ಎಷ್ಟು ಸಮಯ ತಗೊಳ್ತಾರೆ ಅಂತ ಕೇಳ್ತಾ ಇದೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್ ಹಿಯರ್. ಬಿಫೋರ್ ದಟ್ ರಿಲೇಟಿವ್ ಸ್ಪೀಡ್, ಇವರಿಬ್ರು ಮಧ್ಯೆ ರಿಲೇಟಿವ್ ಸ್ಪೀಡ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ 25 km per hour ಪ್ಲಸ್ 35 km per hour ನ ಆಡ್ ಮಾಡ್ಕೊಳ್ತೀರಾ. ಯಾಕೆ ಆಡ್ ಮಾಡಿದೀನಿ ಅಂದ್ರೆ ಇದೆರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅದಕ್ಕೆ. ಸೊ ಇದೆರಡನ್ನು ಆಡ್ ಮಾಡಿದಾಗ ನನಗೆ 60 km per hour ಆನ್ಸರ್ ಸಿಗುತ್ತೆ. ಸೊ ದಿಸ್ ಈಸ್ ದ ರಿಲೇಟಿವ್ ಸ್ಪೀಡ್. ಇವಾಗ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಟೈಮ್ದು ಫಾರ್ಮುಲಾ ಬಂದು ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ? ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಇಲ್ಲಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ.
ಸೊ ಡಿಸ್ಟೆನ್ಸ್ ಅವರೇ ಗಿವನ್ ಅಲ್ಲಿ ಕೊಟ್ಟಿದ್ದಾರೆ, ದಟ್ ಇಸ್ 120 ಕಿಲೋಮೀಟರ್. ಸ್ಪೀಡ್ ಬಂದು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ 60 ಕಿಲೋಮೀಟರ್ ಪರ್ ಅವರ್. ಸೊ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ, 6 1s are 6 2s are. So the answer is 2 hours. Option A is the answer for this question. Hey there, are you looking for the perfect study companion? Try Rankbook. Download Rankbook app from Google Play Store today. Just click on the link in the description and start your journey towards academic success. Log in using your mobile number. Our app offers a vast library of resources, personalized study tips, and easy process tracking. It is everything you need to excel in your studies.